ಇಸ್ರೇಲೇ, ನೀನು ಧನ್ಯನು. ಜೇಶ್ಯಾಮ್ ಜೆಬೆದುರೈ. ಅಧ್ಯಾಯ 3. ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು. ಕರ್ತನು ಇಸ್ರಾಯೇಲರನ್ನು ತನಗಾಗಿ ಆರಿಸಿಕೊಂಡನು. ಅವರ ಮೂಲಕ ತನ್ನ ಹೆಸರನ್ನು ಮಹಿಮೆಪಡಿಸಲು ಮನಸ್ಸು ಮಾಡಿದನು. ಅವರನ್ನು ಭೂಲೋಕದಲ್ಲಿ ಪವಿತ್ರ ಜನರನ್ನಾಗಿ ನೆಲೆಗೊಳಿಸಲು ತೀರ್ಮಾನಿಸಿದನು. ಮಾತ್ರವಲ್ಲದೆ ಆತನ ಸ್ತೋತ್ರಗಳನ್ನು ಪ್ರಸಾರಪಡಿಸಲಿ ಎಂದು ತಾನು ಸೃಷ್ಟಿಸಿಕೊಂಡ ಆಪ್ತ ಜನರಿಂದ ಸ್ತುತಿಯನ್ನು ಎದುರು ನೋಡುವವನು ಆಗಿದ್ದಾನೆ. ಅದನ್ನು ದಾವೀದನು, ಕರ್ತನು ಯಾಕೋಬನ ವಂಶದವರನ್ನು ಇಸ್ರಾಯೇಲರನ್ನು ಸ್ವಕೀಯ ಜನರನ್ನಾಗಿ ಆದುಕೊಂಡನಲ್ಲ ಎಂದು ಬರೆಯುತ್ತಾನೆ. ಕೀರ್ತನೆ 135:4. ದೇವ ಮಗುವೆ, ನಾವು ಸಹ ಕರ್ತನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ಆತ್ಮೀಕ ಇಸ್ರಾಯೇಲರಾಗಿ ಇಂದಿಗೂ ಸಫಲರಾಗುತ್ತಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿರುವ ಅಬ್ರಹಾಮನ ಸಂತತಿಯಾದ ಇಸ್ರಾಯೇಲರು ನಮಗೆ ಮಾರ್ಗದರ್ಶಿಯಾಗಿರುವರು. ಅವರ ಬಗ್ಗೆ ಓದಿ ತಿಳಿಯುವುದು, ಅವರ ಜೀವಿತಗಳನ್ನು ಜ್ಞಾನಿಸುವುದು ನಮ್ಮ ಆತ್ಮಕ್ಕೆ ಪ್ರಯೋಜನಕರವಾಗಿರುವುದು. ಸತ್ಯವೇದವನ್ನು ಓದಿ ನೋಡಿರಿ. ಇಸ್ರಾಯೇಲರು ಕರ್ತನಿಗೆ ಸ್ವಂತ ಜನರು. ಇವರ ಮೇಲೆ ಕರ್ತನು ವಿಶೇಷವಾದ ಪ್ರೀತಿಯನ್ನಿಟ್ಟಿದ್ದನು, ತನ್ನ ಕಣ್ಣುಗುಡ್ಡೆಯಂತೆ ಎಣಿಸಿದ್ದನು. ಅದನ್ನು ಕುರಿತು ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಬರೆಯುವಾಗ, ಇಸ್ರಾಯೇಲರು ಮಾತ್ರ ಕರ್ತನ ಸ್ವಂತ ಜನರಾದದ್ದು, ಯಾಕೋಬ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು, ಆತನು ಅವರನ್ನು ಶೂನ್ಯರೂ ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡೆಯಂತೆ ಕಾಪಾಡಿದ್ದನ್ನು ನೆನೆಸಿಕೊಳ್ಳಿರಿ. ಧರ್ಮೋಪದೇಶ ಕಾಂಡ 32:9-10 ಎಂದು ಬರೆಯುತ್ತಾನೆ. ಮಾತ್ರವೇ ಅಲ್ಲ, ಆತನು ಇಸ್ರಾಯೇಲರನ್ನು ಕುರಿತು, ನೀವು ನಿಮ್ಮ ದೇವರಾದ ಕರ್ತನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರನ್ನಾಗಿ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆಯ್ದುಕೊಳ್ಳಲಿಲ್ಲ. ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಧರ್ಮೋಪದೇಶ ಕಾಂಡ 7:6-7. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಭಾಗ್ಯಕರವಾದ ಸಂತತಿಗಳಾಗಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಧನ್ಯರಾಗಿದ್ದೇವೆ. ಆದುದರಿಂದಲೇ ಸತ್ಯವೇದವು, ಇಸ್ರಾಯೇಲೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಧರ್ಮೋಪದೇಶ ಕಾಂಡ 33:29 ಎಂದು ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಾಯುವಂತೆ ನಮ್ಮ ಪ್ರೀತಿಯ ಕರ್ತನು ನಮ್ಮ ಮೇಲೆ ತನ್ನ ಸೂಕ್ಷ್ಮವಾದ ದೃಷ್ಟಿಯನ್ನಿಟ್ಟಿದ್ದಾನೆ. ನಿಮ್ಮನ್ನು ತಾಕುವವನು ಕರ್ತನ ಗುಡ್ಡೆಯನ್ನು ತಾಕುವನಾಗಿದ್ದಾನೆ. ಜೆಕರ್ಯ 2:8 ಎಂದು ಸತ್ಯವೇದವು ಹೇಳುತ್ತದೆ. ಕರ್ತನು ಅಬ್ರಹಾಮನ ಮೂಲಕವಾಗಿ ಇಸ್ರಾಯೇಲರನ್ನು ಆಶೀರ್ವದಿಸಲು ಇಷ್ಟಪಟ್ಟನು. ಕರ್ತನು ಅನೇಕ ವಾಗ್ದಾನಗಳನ್ನು ಕೊಟ್ಟನು. ಕರ್ತನು ಅಬ್ರಹಾಮನಿಗೆ ಕೊಟ್ಟಂತ ಮೊದಲನೇ ವಾಗ್ದಾನ, ಕಾನಾನ್ ದೇಶವನ್ನು ಸ್ವಸ್ಯವಾಗಿ ಕೊಡುವೆನು ಎಂಬುದೇ. ಅದರೊಂದಿಗೆ ಆರಿಸಿಕೊಳ್ಳಲ್ಪಟ್ಟ ಅವನಿಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟನು. ಮೊದಲನೇ ವಾಗ್ದಾನ ಆದಿಕಾಂಡ 12:7 ಓದುತ್ತೇವೆ. ಕರ್ತನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಕರ್ತನಿಗೆ ಅಬ್ರಹಾಮನು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿದನು. ಅದೇ ವಾಗ್ದಾನವನ್ನು ಕರ್ತನು ಅಬ್ರಹಾಮನಿಗೆ ಸ್ಥಿರಪಡಿಸಿ, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ತಲಾಂತರದವರಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಆದಿಕಾಂಡ 17:7 ಎಂದು ಹೇಳಿದನು. ಹಳೆ ಒಡಂಬಡಿಕೆಯಲ್ಲಿ ಕರ್ತನು ಕಾನಾನನ್ನು ಇಸ್ರಾಯೇಲರಿಗೆ ಸ್ವಂತವಾಗಿ ಕೊಟ್ಟ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ಇಸ್ರಾಯೇಲರಾದ ನಮಗೆ ಕರ್ತನು ಪರಮ ಕಾನಾನೆಂಬ ಚಿಯೋನನ್ನು, ಹೊಸ ಯೆರೂಸಲೇಮನನ್ನು ವಾಗ್ದಾನ ಮಾಡಿದ್ದಾನೆ. ಅದೇ ಪರಲೋಕ ರಾಜ್ಯವೆಂದು ಕರೆಯಲ್ಪಡುವುದು. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಆತ್ಮಿಕ ಇಸ್ರಾಯೇಲರಾಗಿ ಮಾರ್ಪಡುತ್ತೇವೆ. ಕರ್ತನ ನಿತ್ಯವಾದ ಒಡಂಬಡಿಕೆಗೆ ಬಾಧ್ಯರಾಗುತ್ತೇವೆ. ಕರ್ತನು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಮಾತ್ರವೇ ಅಲ್ಲದೆ ಇನ್ನೂ ಅನೇಕ ಬಾಧ್ಯತೆಗಳನ್ನು ಸತ್ಯವೇದದಲ್ಲಿಟ್ಟಿರುವುದನ್ನು ನಾವು ಓದುತ್ತೇವೆ. ಅಪೊಸ್ತಲನಾದ ಪೌಲನು ಅದನ್ನು ವಿವರಿಸುವಾಗ, ಅವರು ಇಸ್ರಾಯೇಲಿನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು.
ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು. ಅಬ್ರಾಮನು, ಇಸಾಕ, ಯಾಕೋಬರು ಅವರ ಪಿತೃಗಳೇ ಎಂದು ಬರೆಯುತ್ತಾರೆ. ರೋಮಾಪುರ 9:5. ಎಷ್ಟು ವಿಶೇಷವಲ್ಲವೇ? 7 ಕಾರ್ಯಗಳು ಅದರಲ್ಲಿ ಬರೆಯಲ್ಪಟ್ಟಿವೆ. ಆ 7 ಕಾರ್ಯಗಳನ್ನು ಧ್ಯಾನಿಸೋಣವೇ? 1. ಪುತ್ರ ಸ್ವೀಕಾರ. ಪುತ್ರ ಸ್ವೀಕಾರವೆಂದರೆ ದತ್ತು ಮಾಡಿಕೊಳ್ಳುವುದು ಎಂದು ಅರ್ಥ. ಒಬ್ಬನು ಮತ್ತೊಬ್ಬನ ಮಗುವನ್ನು ತನ್ನ ಮಗುವಾಗಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಪುತ್ರ ಸ್ವೀಕಾರ ಎಂದು ಹೇಳುವರು. ಪುತ್ರ ಸ್ವೀಕಾರ ಮಾಡಿಕೊಳ್ಳುವಾಗ ಆ ಮಗುವಿನ ಹಳೆಯ ಬಾಂಧವ್ಯ, ಹಳೆಯ ನೆಂಟರು ಇವೆಲ್ಲವೂ ಇಲ್ಲದೆ ಹೋಗುವುದು. ಸ್ವೀಕಾರ ಮಾಡಿಕೊಂಡವರೇ ಆ ಮಗುವಿಗೆ ತಂದೆಯಾಗುವರು. ಅವರಿಗೆ ಆ ಮಗುವು ಪುತ್ರನಾಗುವನು. ಅದೇ ರೀತಿಯಲ್ಲಿ ಲೌಕಿಕ ರೀತಿಯಲ್ಲಿದ್ದವರನ್ನು ಕರ್ತನು ಆರಿಸಿಕೊಂಡಾಗ ಅವರು ಇಸ್ರಾಯೇಲರಾಗುತ್ತಾರೆ. ಕರ್ತನು ಅವರ ತಂದೆ ಎಂದು ತನ್ನನ್ನು ಸಂತೋಷದಿಂದ ಕರೆದುಕೊಂಡನು. ಕರ್ತನು ಅದನ್ನು ತನ್ನ ಬಾಯಿಯಿಂದಲೇ ಹೇಳುವುದನ್ನು ಓದಿ ನೋಡಿರಿ. ಇಸ್ರಾಯೇಲ್ ಜನವು ತನಗೆ ಚೊಚ್ಚಲು ಮಗನಂತೆ ಇದೆ ಎಂದು ಹೇಳುತ್ತಾನೆ. ವಿಮೋಚನ ಕಾಂಡ 4:22. ಹಳೆ ಒಡಂಬಡಿಕೆಯಲ್ಲಿ ನಾವು ಕರ್ತನ ಸ್ವೀಕಾರ ಪುತ್ರರಾಗಿದ್ದೇವೆ. ಅಪ್ಪ, ತಂದೆ ಎಂದು ಕರೆಯುವ ಮಗನ ಆತ್ಮವನ್ನು ಕರ್ತನು ನಮ್ಮ ಒಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ಅಪೊಸ್ತಲ ಪೌಲನು ಅದನ್ನು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೂ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು ಎಂದು ಓದುತ್ತೇವೆ. ಎಫೆಸ 2:12-13, ಎಫೆಸ 1:6. ಕರ್ತನು ನಮಗೆ ತೋರಿಸಿದ ಕೃಪೆ ಎಷ್ಟು ಅಪಾರವಾದುದಲ್ಲವೇ? 2. ತೇಜ ಸಾನ್ನಿಧ್ಯ. ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ತನ್ನ ಮಕ್ಕಳಿಗೆ ತನ್ನ ತೇಜಸ್ಸನ್ನು ಮಹಿಮೆ ಕೊಡುವನು. ಆತನ ಪ್ರಸನ್ನತೆಯನ್ನೇ ತೇಜಸ್ಸೆಂದು ಹೇಳಲಾಗಿದೆ. ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೊರಟಾಗ ಕರ್ತನು ತನ್ನ ಪ್ರಭಾವವನ್ನು, ತೇಜ ಸಾನ್ನಿಧ್ಯವನ್ನು ಅವರಿಗೆ ಅನುಗ್ರಹ ಮಾಡಿದನು. ಅದು ಹಗಲಿನಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ದೇವಾದಿ ದೇವರ ಸಾನ್ನಿಧ್ಯವನ್ನು, ಪ್ರಭಾವವನ್ನು ಅವರಿಗೆ ಪ್ರಕಟಿಸಿತು. ಮಾತ್ರವೇ ಅಲ್ಲ, ಕರ್ತನು ತನ್ನ ಪ್ರಭಾವದ ತೇಜಸ್ಸಿನಿಂದ ದೇವ ದರ್ಶನದ ಗುಡಾರವನ್ನು ಮುಚ್ಚಿದನು. ವಿಮೋಚನ ಕಾಂಡ 40:34-38. ದೇವಾದಿ ದೇವರು ಇಸ್ರಾಯೇಲರೊಂದಿಗೆ ವಾಸವಾಗಿದ್ದನೆಂಬುದು ಇದರ ಮೂಲಕ ಪ್ರಕಟವಾಯಿತು. ಹೌದು, ಕರ್ತನು ಅವರ ಮಧ್ಯದಲ್ಲಿ ವಾಸವಾಗಿದ್ದನು. ಹೊಸ ಒಡಂಬಡಿಕೆಯಲ್ಲಿ ನಾವು ಕ್ರಿಸ್ತನ ಪ್ರಭಾವದಿಂದ ತುಂಬಿಸಲ್ಪಡುತ್ತಿದ್ದೇವೆ. ಕ್ರಿಸ್ತನು ನಮ್ಮ ಮಧ್ಯದಲ್ಲಿರುವುದು ಮಾತ್ರವೇ ಅಲ್ಲ, ಪವಿತ್ರಾತ್ಮನ ಮೂಲಕವಾಗಿ ನಮ್ಮೊಳಗೆ ವಾಸ ಮಾಡುತ್ತಾನೆ. ಮಹಿಮೆಯುಳ್ಳ ಆತನ ತೇಜಸ್ಸನ್ನು ನಾವು ಈ ಮಣ್ಣಿನ ಘಟಕದಲ್ಲಿ ಹೊತ್ತಿದ್ದೇವೆ. ಆದುದರಿಂದಲೇ ಈಗೋ ಮನುಷ್ಯರ ಮಧ್ಯದಲ್ಲಿ ದೇವಾದಿ ದೇವರು ವಾಸ ಮಾಡುತ್ತಾನೆ ಎಂದು ಆತನನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತನು ತನ್ನ ಪ್ರಭಾವವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯನ್ನು ಗಮನಿಸಿ ನೋಡಿರಿ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಯೋಹಾನ 17:22 ಎಂದು ಹೇಳುತ್ತಾನೆ. ನಮ್ಮ ದೇವರು ಮಹಿಮೆಯ ಅರಸನಲ್ಲವೇ? ಆದುದರಿಂದಲೇ ನಮ್ಮನ್ನು ಆ ಮಹಿಮೆಯಿಂದ ತುಂಬಿಸುತ್ತಾನೆ. ಆಮೇನ್. 3. ಒಡಂಬಡಿಕೆ. ಸತ್ಯವೇದದಲ್ಲಿ ಅನೇಕ ಒಡಂಬಡಿಕೆಗಳನ್ನು ಕಾಣುತ್ತೇವೆ. ಕರ್ತನು ಆದಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಸರ್ಪದ ತಲೆಯನ್ನು ಜಜ್ಜಿದನು. ನೋಹನೊಂದಿಗೆ ಒಡಂಬಡಿಕೆ ಮಾಡಿ ತಾನು ಈ ಪ್ರಪಂಚವನ್ನು ಜಲಪ್ರಳಯದ ಮೂಲಕ ಅಳಿಸುತ್ತೇನೆ ಎಂದು ಹೇಳಿದನು. ಅದೇ ಸಮಯದಲ್ಲಿ ಇಸ್ರಾಯೇಲರೊಂದಿಗೆ ಅನೇಕ ಒಡಂಬಡಿಕೆಯನ್ನು ಮಾಡಿಕೊಂಡದ್ದನ್ನು ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಕರ್ತನು ಅಬ್ರಹಾಮನನ್ನು ಕರೆದಾಗ ಅವನನ್ನು ಇಸ್ರಾಯೇಲಿನ ತಂದೆಯಾಗಿ ಕರೆದದ್ದು ಮಾತ್ರವಲ್ಲ, ಅವನೊಂದಿಗೆ ಸಾಲು ಸಾಲಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಕರ್ತನು ದಾವೀದನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು, ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವುದು,
ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂದು ಹೇಳಿದನು. 2 ಸಾಮುವೇಲ 7:16. ಹೊಸ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗಾಗಿ ಕರ್ತನು ಒಂದು ಹೊಸ ಒಡಂಬಡಿಕೆಯನ್ನು ನಮ್ಮೊಂದಿಗೆ ಮಾಡಿಕೊಂಡುದನ್ನು ಸತ್ಯವೇದವು ಹೇಳುತ್ತದೆ. ದೇವರ ಮಕ್ಕಳಾದ ನಮ್ಮೊಂದಿಗೆ ದೇವರು ಮಾಡುವ ಈ ಒಡಂಬಡಿಕೆಯನ್ನು ಎಜೆಕಿಯೇಲ 36ನೇ ಅಧ್ಯಾಯದ 26-27ನೇ ವಾಕ್ಯದಲ್ಲಿ ಕಾಣಬಹುದು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀನು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. 4. ಧರ್ಮಶಾಸ್ತ್ರ. ಕರ್ತನು ಇಸ್ರಾಯೇಲರಿಗೆ ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮುಖಾಂತರ ಧರ್ಮಶಾಸ್ತ್ರದ ಕಟ್ಟಳೆಗಳನ್ನು ಕಲ್ಲಿನ ಹಲಗೆಯ ಮೇಲೆ ಬರೆದುಕೊಟ್ಟನು. ಇಸ್ರಾಯೇಲರು ತಮ್ಮ ಮನಸ್ವೇಚ್ಛೆಯಾಗಿ ಜೀವಿಸಲು ಕರ್ತನು ಬಯಸಲಿಲ್ಲ. ಕರ್ತನ ಆಜ್ಞೆಗೆ ವಿಧೇಯರಾಗಿ ಆತನ ಮಾತಿನಂತೆ ನಡೆಯಬೇಕೆಂದು ಆತನು ಬಯಸಿದನು. ಈ ಆಜ್ಞೆಗಳು ಇಸ್ರಾಯೇಲರಿಗೆ ಆಶ್ರಯದಾಯಕವಾದುದು ಆಗಿದ್ದವು. ಈ ನಿಯಮಗಳಿಗೆ ವಿಧೇಯರಾದ ಕಾರಣ ಕರ್ತನಿಗೆ ಅವರ ಮೇಲೆ ಅಭಿಮಾನ ಉಂಟಾಯಿತು. ಈ ವಿಧಿ ನಿಯಮಗಳು ಇಸ್ರಾಯೇಲರಿಗೆ ದುರ್ಗವೂ ಕೋಟೆಯೂ ಆಗಿತ್ತು. ಹೊಸ ಒಡಂಬಡಿಕೆಯ ದೇವ ಜನರಾದ ನಾವು ಧರ್ಮಶಾಸ್ತ್ರ ಅಧೀನರಾಗಿರಲ್ಲದೆ ಪವಿತ್ರಾತ್ಮನಿಂದಾದ ನಿಯಮಕ್ಕೆ ಒಳಗಾಗಿದ್ದೇವೆ. 10 ಕಟ್ಟಳೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು 2ನೇ ಆಜ್ಞೆಗಳನ್ನಾಗಿ ಸಂಕ್ಷೇಪಿಸಿ ನಮಗೆ ಕೊಟ್ಟನು. 1ನೇ ಆಜ್ಞೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮನಿಂದಲೂ ಪೂರ್ಣ ಬಲದಿಂದಲೂ ಪ್ರೀತಿಸಬೇಕು ಎಂಬುದೇ. 2ನೇ ಆಜ್ಞೆಯು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು, ಅಂದರೆ ಬೇರೆಯವರು ನಿನಗೆ ಏನು ಮಾಡಬೇಕೆಂದು ನೀನು ಬಯಸುವಿಯೋ ಅದನ್ನೇ ನೀನು ಅವರಿಗೆ ಮಾಡು ಎಂಬುದೇ. ರೋಮಾಪುರದವರಿಗೆ ಬರೆದ ಪತ್ರ 2ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿ ನೋಡಿರಿ. ಅದರಲ್ಲಿ ಆತ್ಮನ ನಿಯಮವನ್ನು ಕರ್ತನು ನಮಗೆ ಕೊಟ್ಟಿರುವುದನ್ನು ನೋಡುತ್ತೇವೆ. 2ನೇ ವಾಕ್ಯವು ಹೇಳುತ್ತದೆ, ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮಗಳಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂದು ಹೇಳುತ್ತದೆ. ಮುಂದೆ ಬರೆಯುತ್ತಾ, ನಮ್ಮ ಶರೀರ ಅಧೀನದ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ರೋಮಾಪುರ 8:3 ಎಂದು ಹೇಳುತ್ತಾನೆ. 5. ದೇವ ಆರಾಧನೆ. ದೇವದರ್ಶನದ ಗುಡಾರದಲ್ಲಿ ಇಸ್ರಾಯೇಲರು ಆರಾಧನೆ ಮಾಡುತ್ತಿದ್ದರು. ಧೂಪವರ್ಣಗಳನ್ನು ಕರ್ತನ ಮುಂಭಾಗದಲ್ಲಿ ಸುವಾಸನೆಯಾಗಿ ಸಮರ್ಪಿಸುತ್ತಿದ್ದರು. ಯಜ್ಞ ಸಮರ್ಪಣೆಯು ಸಹ ಒಂದು ವಿಧವಾದ ಆರಾಧನೆಯೇ ಆಗಿತ್ತು. ಅರಸನಾದ ಸೊಲೊಮೋನನು ಕರ್ತನಿಗಾಗಿ ದೇವಾಲಯವನ್ನು ಕಟ್ಟಿದಾಗ ಅದರಲ್ಲಿ ಕರ್ತನನ್ನು ಸ್ತುತಿಸುವುದಕ್ಕಾಗಿ ಒಂದು ಗುಂಪನ್ನು, ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಮತ್ತೊಂದು ಗುಂಪನ್ನು ನೇಮಿಸಿದನು. ಅವರು ಹಗಲು ರಾತ್ರಿ ಕರ್ತನನ್ನು ಸ್ತುತಿಸುತ್ತಾ, ಸ್ತೋತ್ರ ಮಾಡುತ್ತಾ, ಆರಾಧನೆ ಸಲ್ಲಿಸುತ್ತಾ ಇದ್ದರು. ಪರಲೋಕದ ಆರಾಧನೆಯನ್ನು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನೆಂದು ದೇವರನ್ನು ಆರಾಧಿಸುವುದನ್ನು ನೋಡುತ್ತೇವೆ. ಭೂಮಿಯಲ್ಲಿ ನಾವು ಆರಾಧಿಸುವುದು ಪರಲೋಕದ ಆರಾಧನೆಗೆ ಛಾಯೆಯಾಗಿದೆ. 6. ವಾಗ್ದಾನಗಳು. ಹಳೆ ಒಡಂಬಡಿಕೆಯ ವಾಗ್ದಾನಗಳೆಲ್ಲವೂ ಇಸ್ರಾಯೇಲರಿಗೆ ಸ್ವಂತವಾದುಗಳೇ ಆಗಿವೆ. ಹೊಸ ಒಡಂಬಡಿಕೆಯ ಇಸ್ರಾಯೇಲರಾದ ನಾವು ಅದನ್ನು ಸ್ವಾಸ್ಯ ಮಾಡಿಕೊಳ್ಳುತ್ತೇವೆ. ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ 4,000ಕ್ಕೂ ಹೆಚ್ಚಾದ ವಾಗ್ದಾನಗಳಿವೆ. ದೇವರ ವಾಗ್ದಾನಗಳೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ದೃಢವಾಗುತ್ತವೆ. ಆದುದರಿಂದ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. 7. ಮೂಲ ಪಿತೃಗಳು. ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮನು, ಇಸಾಕ, ಯಾಕೋಬ್ಯರು ಮೂಲ ಪಿತೃಗಳೆನಿಸಿಕೊಂಡರು. ಇಸ್ರಾಯೇಲರು ಮೂಲ ಪಿತೃಗಳನ್ನು ಬಹಳ ಗೌರವಿಸುತ್ತಿದ್ದರು. ಅವರ ಮೂಲಕವೇ ತಮ್ಮ ಸಂತತಿ ಬಂದದ್ದರಿಂದ ಮೂಲ ಪಿತೃಗಳನ್ನು ಸನ್ಮಾನಿಸುತ್ತಿದ್ದರು. ಅಬ್ರಹಾಮನ ಸಂತತಿ ಎಂದು ಹೇಳಿಕೊಳ್ಳುವುದು ಅವರಿಗೆ ಹೆಮ್ಮೆಯ ವಿಷಯವಾಗಿತ್ತು. ಹಳೆ ಒಡಂಬಡಿಕೆಯವರಿಗೆ ಇಲ್ಲದಂತಹ ಒಂದು ಭಾಗ್ಯವನ್ನು ಕರ್ತನು ನಮಗೆ ಕೊಟ್ಟಿರುವನು. ಅದು ಯೇಸು ಕ್ರಿಸ್ತನನ್ನು ಸ್ವಾಸ್ಯ ಮಾಡಿಕೊಳ್ಳುವ ಭಾಗ್ಯ. ಇಂದು ಸಹ ಇಸ್ರೇಲ್ ದೇಶದಲ್ಲಿರುವ ಯಹೂದ್ಯರು ಯೇಸುವನ್ನು ತಿರಸ್ಕಾರ ಮಾಡುತ್ತಾರೆ. ಯೇಸುವನ್ನು ಅಲ್ಲಗೆಳೆಯುವರಾಗಿದ್ದಾರೆ. ಅಂಧಕಾರದ ಅಧಿಪತಿ ಅವರ ಮನೋನೇತ್ರಗಳನ್ನು ಕುರುಡು ಮಾಡಿದ್ದಾನೆ. ಅವರು ಆರಿಸಿಕೊಳ್ಳಲ್ಪಟ್ಟವರಾಗಿದ್ದಾಗ್ಯೂ ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನನ್ನು
ಗುರುತಿಸಿಕೊಳ್ಳದವರಾಗಿ ಹೋದರು. ಕರ್ತನು ಇಸ್ರಾಯೇಲರನ್ನು ಅನೇಕ ವಿಧಗಳಲ್ಲಿ ಮಹಿಮೆಪಡಿಸಿದ್ದಾಗಲೂ ಸಹ ಅವರು ಆತನ ಪ್ರೀತಿ ಕೃಪೆಗಳಿಂದ ಅಪಾತ್ರರಾಗಿ ಹೋದರು. ಕರ್ತನು ತನ್ನ ಮಹಿಮೆ ಅದ್ಭುತಗಳನ್ನು ಫರೋಹನಿಗೆ ಮುಂಭಾಗದಲ್ಲಿ ನಡೆಸಿ ಭುಜ ಪರಾಕ್ರಮದಿಂದ ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ವಿಮೋಚಿಸಿ ಹೊರತಂದನು. ಆದರೆ ಅವರಾದರೂ ಕರ್ತನಿಗೆ ವಿರೋಧವಾಗಿ ಗುಣುಗಾಡುತ್ತಾ ತಮ್ಮ ಅಪನಂಬಿಕೆಯಿಂದ ಕರ್ತನನ್ನು ಪರೀಕ್ಷಿಸಿದರು. ಹಾಲು ಜೇನು ಹರಿಯುವ ಕಾನಾನನ್ನು ಅಪೇಕ್ಷಿಸುವುದನ್ನು ಬಿಟ್ಟು ಬಿಟ್ಟು ಐಗುಪ್ತದ ಸೌತೆಕಾಯಿ, ಕರಬೂಜ, ಈರುಳ್ಳಿ, ಬೆಳ್ಳುಳ್ಳಿಗಳನ್ನು ಬಯಸಿ ತವಕಪಟ್ಟರು. ಆದುದರಿಂದ ಕರ್ತನು ಅವರನ್ನು 40 ವರ್ಷಗಳು ಅರಣ್ಯದಲ್ಲಿ ಅಲೆದಾಡುವಂತೆ ಮಾಡಿದನು. ಅನಂತರ ಕಾನಾನ್ ದೇಶವನ್ನು ಅವರಿಗೆ ಸ್ವಸ್ಯವಾಗಿ ಕೊಟ್ಟಾಗಲೂ ಸಹ ಅವರಿಗೆ ಕರ್ತನ ಮೇಲೆ ಪ್ರೀತಿ ಇಲ್ಲದೆ ಹೋಯಿತು. ಕರ್ತನಿಗೆ ವಿರೋಧವಾಗಿ ಗುಣುಗುಟ್ಟಿ ಅನ್ಯ ದೇವರುಗಳಿಗೆ ಶರಣಾದರು. ಎಲ್ಲ ವಿಧವಾದ ಹಸಿರು ಮರಗಳ ಕೆಳಗೆ ವಿಗ್ರಹಗಳನ್ನು, ಪೂಜಾ ಸ್ಥಳಗಳನ್ನು ಮಾಡಿಕೊಂಡರು. ಅನ್ಯ ದೇವರುಗಳನ್ನು ಆರಾಧಿಸಿ ಕರ್ತನಿಗೆ ಅಸಹ್ಯವಾದುದನ್ನು ನಡೆಸಿದರು. ಅವರ ಮಕ್ಕಳನ್ನು ಅಗ್ನಿಗೆ ಆಹುತಿ ಕೊಟ್ಟರು. ಇದರಿಂದ ಕರ್ತನ ಮನಸ್ಸು ಸಂಕಟಕ್ಕೊಳಗಾಯಿತು. ಕರ್ತನು ಧರ್ಮೋಪದೇಶ 38ನೇ ಅಧ್ಯಾಯದಲ್ಲಿ ಆಶೀರ್ವಾದವನ್ನು, ಶಾಪವನ್ನು ಇಸ್ರಾಯೇಲರ ಮುಂಭಾಗದಲ್ಲಿ ಇಟ್ಟನು. ಕರ್ತನ ಆಜ್ಞೆಗಳನ್ನು ಕೈಗೊಂಡು ಆತನ ವಾರ್ತೆಗಳಿಗೆ ವಿಧೇಯರಾದರೆ ಈ ಎಲ್ಲ ಆಶೀರ್ವಾದಗಳು ಉಂಟಾಗುವವು ಎಂದು ಹೇಳಿ ಆಶೀರ್ವಾದಗಳನ್ನು ಇಟ್ಟನು. ಅದೇ ಸಮಯದಲ್ಲಿ ಕರ್ತನ ವಾರ್ತೆಗಳಿಗೆ ವಿಧೇಯರಾಗದೆ ಹೋದರೆ ಈ ಎಲ್ಲ ಶಾಪಗಳು ಬರುತ್ತದೆ ಎಂದು ಕರ್ತನು ಎಚ್ಚರಿಸಿದನು. ಆದರೆ ಇಸ್ರಾಯೇಲರಾದರೂ ಆಶೀರ್ವಾದಗಳನ್ನು ಆರಿಸಿಕೊಳ್ಳದೆ ಶಾಪಗಳನ್ನೇ ತಮಗೆ ಆರಿಸಿಕೊಂಡರು. ಆದುದರಿಂದ ಅವರು ಕಾನಾನಿನಿಂದ ಚದುರಿಸಲ್ಪಟ್ಟು ಭೂಭಾಗದಲ್ಲೆಲ್ಲ ಅಲೆದಾಡಬೇಕಾಯಿತು. ಬಹಳವಾಗಿ ದುಸ್ಥಿತಿಗೆ ಒಳಗಾದರು. ದೇವ ಮಗುವೆ, ನೀನು ಕರ್ತನ ಕೈಗಳಿಗೆ ಅಡಗಿರುವುದಾದರೆ ಕರ್ತನ ಆಶೀರ್ವಾದಕ್ಕೆ ನೀನು ಪಾತ್ರನಾಗಿರುವಿ. ಕರ್ತನ ವಾರ್ತೆಗೆ ಕಿವಿಗೊಟ್ಟು ಪ್ರೀತಿ ಸಲ್ಲಿಸುವಾಗ ಆತನು ನಿನ್ನ ಮೇಲೆ ಪ್ರೀತಿ ಸಲ್ಲಿಸಿ ನಿನ್ನನ್ನು ವೃದ್ಧಿಗೊಳಿಸುವನು. ಆದರೆ ಒಂದನ್ನು ಮರೆಯಬೇಡ, ನೀನು ಕರ್ತನನ್ನು ಅಸಡ್ಡೆ ಮಾಡಿ ಆತನನ್ನು ಬಿಟ್ಟು ಅಗಲಿದರೆ ಆತನು ನಿನ್ನನ್ನು ಬಿಟ್ಟು ಅಗಲಿ ಹೋಗುವನು. ಅದಕ್ಕೆ ಇಸ್ರೇಲ್ ದೇಶವು, ಜನಾಂಗವು ಒಂದು ಉದಾಹರಣೆಯಾಗಿದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.